ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತುಲಾ ರಾಶಿಯ ವಾರದ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಣ. ಈ ವಾರ ತುಲಾ ರಾಶಿಯವರಿಗೆ ಸಮತೋಲನ, ಹೊಸ ಅವಕಾಶಗಳು ಮತ್ತು ನಿಧಾನವಾದ ಪ್ರಗತಿಯ ವಾರವಾಗಿರುತ್ತೆ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿದ್ದ ಗೊಂದಲಗಳು ಕಡಿಮೆಯಾಗುತ್ತೆ. ಯಾವುದೇ ಕೆಲಸವನ್ನು ತಾಳ್ಮೆಯಿಂದ ಮಾಡಿದರೆ ಉತ್ತಮ ಫಲಿತಾಂಶ ಸಿಗೋ ಸಾಧ್ಯತೆ ಕೂಡ ಹೆಚ್ಚು. ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳದೆ ಯೋಚಿಸಿ ಮುಂದುವರೆದರೆ ಯಶಸ್ಸು ಕೂಡ ನಿಮ್ಮದಾಗಿರುತ್ತೆ. ಉದ್ಯೋಗದಲ್ಲಿ ನೋಡೋದಾದರೆ ಉದ್ಯೋಗದಲ್ಲಿರೋರಿಗೆ ಈ ವಾರ ಹೊಸ ಜವಾಬ್ದಾರಿಗಳು ಬರುತ್ತೆ. ನಿಮ್ಮ ಕೆಲಸವನ್ನು ಹಿರಿಯರು ಗಮನಿಸೋ ಸಾಧ್ಯತೆ ಇದೆ. ಪದೋನ್ನತಿ ಅಥವಾ ವೇತನ ಹೆಚ್ಚಳದ ಬಗ್ಗೆ ಚರ್ಚೆಗಳು ಕೂಡ ನಡೆಯುತ್ತೆ. ಉದ್ಯೋಗ ಹುಡುಕುತ್ತಿರೋರಿಗೆ ಸಂದರ್ಶನದ ಕರೆ ಅಥವಾ ಹೊಸ ಅವಕಾಶ ಸಿಗೋ ಸಾಧ್ಯತೆ ಕೂಡ ಇದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಿ. ಆರ್ಥಿಕ ಸ್ಥಿತಿಯಲ್ಲಿ ಈ ವಾರ ಹಣಕಾಸಿನ ವಿಷಯದಲ್ಲಿ ಸಮತೋಲನ ಕಂಡುಬರುತ್ತೆ. ಹಳೆಯ ಬಾಕಿ ಹಣ ಕೈಗೆ ಬರಬಹುದು. ಆದಾಯ ಹೆಚ್ಚಿಸುವ ಹೊಸ ಮಾರ್ಗಗಳು ಕಂಡುಬರಬಹುದು. ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸೋದು ಉತ್ತಮ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಮಾಹಿತಿಯನ್ನು ಪಡೆದು ನಿರ್ಧಾರವನ್ನು ತೆಗೆದುಕೊಳ್ಳಿ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಮತ್ತು ಹೊಸ ಒಪ್ಪಂದಗಳು ಸಿಗೋ ಸಾಧ್ಯತೆ ಇದೆ. ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡುವವರು ಸ್ಪಷ್ಟವಾದ ಮಾತುಕತೆ ನಡೆಸಿದರೆ ಉತ್ತಮ ಫಲಿತಾಂಶ ಸಿಗುತ್ತೆ. ಹೊಸ ಯೋಜನೆಗಳನ್ನು ಆರಂಭಿಸೋ ವಾರದ ಮಧ್ಯಭಾಗ ಅನುಕೂಲಕರವಾಗಿದೆ. ದಾಂಪತ್ಯ ಮತ್ತು ಕುಟುಂಬ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗುತ್ತೆ. ಕುಟುಂಬದವರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುವ ಅವಕಾಶ ಸಿಗುತ್ತೆ. ಸಣ್ಣ ಭಿನ್ನಾಭಿಪ್ರಾಯಗಳು ಬಂದರೂ ಶಾಂತವಾಗಿ ಮಾತನಾಡಿದರೆ ಸಮಸ್ಯೆ ಬೇಗ ಪರಿಹಾರ ಆಗುತ್ತೆ. ಇನ್ನು ಪ್ರೇಮ ಜೀವನದಲ್ಲಿ ಪ್ರೇಮಿಗಳ ನಡುವೆ ವಿಶ್ವಾಸ ಹೆಚ್ಚಾಗುತ್ತೆ. ಮನಸ್ಸಿನಲ್ಲಿರೋ ವಿಷಯಗಳನ್ನು ಸ್ಪಷ್ಟವಾಗಿ ಹೇಳಿಕೊಳ್ಳಲು ಇದು ಒಳ್ಳೆಯ ಸಮಯ. ಹೊಸ ಪ್ರೇಮ ಸಂಬಂಧ ಆರಂಭವಾಗುವ ಸಾಧ್ಯತೆಯೂ ಕೆಲವರಿಗೆ ಕಾಣಬಹುದು. ಆರೋಗ್ಯ ದೃಷ್ಟಿಯನ್ನು ನೋಡೋದಾದರೆ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿಯೇ ಇರುತ್ತೆ. ಆದರೆ ನಿದ್ರೆಯ ಕೊರತೆ, ಮಾನಸಿಕ ಒತ್ತಡ ಮತ್ತು ಕುತ್ತಿಗೆ ಅಥವಾ ಬೆನ್ನು ನೋವಿನಂತಹ ಸಣ್ಣ ತೊಂದರೆಗಳನ್ನು ನಿರ್ಲಕ್ಷಿಸಬೇಡಿ. ಸಾಕಷ್ಟು ನೀರು ಕುಡಿಯಿರಿ. ಸಮಯಕ್ಕೆ ಊಟ ಮಾಡೋದು ಮತ್ತು ಸ್ವಲ್ಪ ವ್ಯಾಯಾಮ ಮಾಡೋದು ಉತ್ತಮ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತೆ. ಪರೀಕ್ಷೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಉತ್ತಮ ಪ್ರಗತಿ ಕಾಣಬಹುದು. ಶಿಕ್ಷಕರ ಮಾರ್ಗದರ್ಶನದಿಂದ ಹೆಚ್ಚು ಲಾಭವಾಗುತ್ತೆ. ಇನ್ನು ಶುಭ ಸೂಚನೆಗಳನ್ನು ನೋಡೋದಾದರೆ ಶುಭ ದಿನಗಳು ನಿಮಗೆ ಶುಕ್ರವಾರ ಮತ್ತು ಶನಿವಾರ. ಶುಭ ಬಣ್ಣ ಬಿಳಿ ಮತ್ತು ತಿಳಿ ನೀಲಿ. ಶುಭ ಸಂಖ್ಯೆ 6 ಮತ್ತು 9. ಶುಭ ದಿಕ್ಕು ಪಶ್ಚಿಮ. ಇನ್ನು ಪರಿಹಾರ ನೋಡೋದಾದರೆ ಪ್ರತಿದಿನ ಬೆಳಗ್ಗೆ ದೇವಿಯ ಆರಾಧನೆ ಮಾಡಿ. ಸಾಧ್ಯವಾದರೆ ಶುಕ್ರವಾರ ಬಡವರಿಗೆ ಬಿಳಿ ಅಥವಾ ಬಟ್ಟೆ ಅಥವಾ ಆಹಾರ ದಾನ ಮಾಡಿ. ಮನೆಯಲ್ಲಿ ಶಾಂತಿ ಮತ್ತು ಸಕಾರಾತ್ಮಕ ವಾತಾವರಣವನ್ನು ಕಾಪಾಡಿಕೊಳ್ಳಿ. ಕೋಪಕ್ಕಿಂತ ತಾಳ್ಮೆ ಹೆಚ್ಚಿನ ಮಹತ್ವ ನೀಡಿದರೆ ಈ ವಾರ ಹಲವು ಅವಕಾಶಗಳು ನಿಮ್ಮ ಪರವಾಗಿ ತಿರುಗುವ ಸಾಧ್ಯತೆ ಇದೆ. ಇನ್ನು ಈ ವಾರದ ಸಾರಾಂಶವನ್ನು ನೋಡೋದಾದರೆ ಒಟ್ಟಾರೆ ಈ ವಾರ ತುಲಾ ರಾಶಿಯವರಿಗೆ ಉದ್ಯೋಗದಲ್ಲಿ ಉತ್ತಮ ಅವಕಾಶಗಳು, ಹಣಕಾಸಿನಲ್ಲಿ ಸ್ಥಿರತೆ, ಕುಟುಂಬದಲ್ಲಿ ಸಂತೋಷ ಮತ್ತು ಆರೋಗ್ಯದಲ್ಲಿ ಸಾಮಾನ್ಯ ಸುಧಾರಣೆ ಕಾಣುವ ಸಾಧ್ಯತೆ ಇದೆ. ತಾಳ್ಮೆ ಮತ್ತು ಪರಿಶ್ರಮ ಹಾಗೆ ಸರಿಯಾದ ನಿರ್ಧಾರಗಳು ನಿಮ್ಮ ಯಶಸ್ಸಿನ ಪ್ರಮುಖ ಕಾರಣಗಳಾಗಿವೆ. ಮಾಹಿತಿ ಇಷ್ಟ ಆಯ್ತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.